ಬಸವರಾಜ ಹೊರಟ್ಟಿ ಸಂಪೂರ್ಣ ನ್ಯೂಸ್ ಜೊತೆಯಲ್ಲಿ ಮಾತಾಡ್ತಾ ಹೇಳಿದ್ರು, ಇತಿಹಾಸದಲ್ಲಿ ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭಾಪತಿ ಹೊರಟ್ಟಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನಂತ? ಬಸವರಾಜ ಹೊರಟ್ಟಿ ಅವರ ಜೊತೆಯಲ್ಲಿ ನಾವು ಚರ್ಚೆಯನ್ನ ಮಾಡಿದ್ವಿ. ಓಕೆ, ನನಗೆ ರಾಜಕೀಯದ ವಾಸ್ತವಾಂಶದ ಅರಿವಿದೆ. ಓಕೆ, ನಾನೇ ಹೊರಟ್ಟಿ ಅವರ ಬಳಿ ಮನವಿಯನ್ನ ಮಾಡಿಕೊಂಡೆ. ಪ್ರೋ ಟರ್ಮ್ ಸಭಾಪತಿಯಾಗಿ ಮುಂದುವರಿತಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಗಸ್ಟ್ 14ರಂದು ಉಪಸಭಾಪತಿ ಸ್ಥಾನ ಆಯ್ಕೆ ಆಗಲಿದೆ. ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆಯನ್ನ ವಿಚಾರವಾಗಿ ಕುರಿತಾಗಿ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್. ನೋಡ್ಕೊಂಡು ನನಗೆ ಫೈಲ್ ನನಗೆ ಬಂದಿತ್ತೀಗ. ನಾನು ಗವರ್ನರ್ಗೆ ಬರೆದು ಗವರ್ನರ್ದಿಂದ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ನಾನು ರೆಕಮೆಂಡ್ ಮಾಡಿದ್ದೆ. 14ಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಅಂದಿದ್ರು ಅವರೇ. ಬಿಡಿ, ಅಲ್ಲಿವರೆಗೂ ಇರ್ತಾರಲ್ರಿ ಅವ್ರು ಇರ್ತಾರಲ್ಲ, ಬಿಡಿ ಆಯ್ತು. ಅದೇ ಚೇರ್ಮನ್ ಎಲೆಕ್ಷನ್ ಇರ್ತದೆ, ಅವರು ಪ್ರೋ ಟರ್ಮ್ ಚೇರ್ಮನ್ ಆಗಿ. ಸೊ ಆಮೇಲೆ ನಾವು ಡೆಪ್ಟಿ ಚೇರ್ಮನ್ ಆದಮೇಲೆ ಅವತ್ತು ಸಾಯಂಕಾಲನೇ ಕೌನ್ಸಿಲ್ ಚೇರ್ಮನ್ನ ಆಯ್ಕೆ ಮಾಡೋಂಥ ಪ್ರಕ್ರಿಯೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದು ಕಾರ್ಯದರ್ಶಿ ಆಗ್ತದೆ. ಕಾರ್ಯದರ್ಶಿ ಆಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಸೊ ನನಗೆ ಫೈಲ್ ನನಗೆ ಬಂದಿತ್ತೀಗ. ನಾನು ಗವರ್ನರ್ಗೆ ಬರೆದು ಗವರ್ನರ್ದಿಂದ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ನಾನು ರೆಕಮೆಂಡ್ ಮಾಡಿದ್ದೆ. 14ಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಅಂದಿದ್ರು ಅವರೇ. ಬಿಡಿ, ಅಲ್ಲಿವರೆಗೂ ಇರ್ತಾರಲ್ರಿ ಅವ್ರು ಇರ್ತಾರಲ್ಲ, ಬಿಡಿ.